ಗೈಸ್ ಈ ಕಡೆ ಟಾಪ್ಸು, ನೈಟ್ ಡ್ರೆಸ್, ಟವಲ್ಸ್ ಎಲ್ಲ ಇದೆ. ಆಮೇಲೆ ಇಲ್ಲಿ ಟಾಯ್ಲೆಟರೀಸ್, ಮೇಕಪ್. ನೀನು ಬೇರೆಯವರು ಕಲಿಯುವುದನ್ನು ನೋಡಿ ಹುರ್ಕೋಬೇಡ. ನಿನಗೆ ಶುಭವಾಗಲಿ, ಶುಭರಾತ್ರಿ. ಜರ್ನಿ, ಬಾನ್ ವಾಯೇಜ್ ಚೆನ್ನಾಗಿ ಓದಿ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಬಾ. ಥ್ಯಾಂಕ್ ಯು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮದುವೆ ಸೀರೀಸ್ ಹಾಕ್ತೀನಿ ಅಂದ್ಬಿಟ್ಟು ನಾನು ಸ್ವಲ್ಪ ಬ್ಯುಸಿ ಆಗೋದೆ. ಐ ಆಮ್ ರಿಯಲಿ ಸಾರಿ. ನಾನು ಒಂದು ಲರ್ನಿಂಗ್ ಮೇಲೆ ನಾನು ಆಚೆ ಹೋಗ್ತಾ ಇದ್ದೀನಿ. ಒಂದು 15 ಡೇಸ್ ನಾನು ಬ್ಯಾಂಗ್ಳೂರಲ್ಲಿರಲ್ಲ. ಸೊ ಅದ್ರದ್ದು ಪ್ಯಾಕಿಂಗ್ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮ್ಮೆಲ್ಲರ ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತೀನಿ. ಬ್ಲೌಸ್ ಡೀಟೇಲ್ಸ್ ಎಲ್ಲ ನಾನು ಟೈಲರ್ ಶಾಪ್ ಅಡ್ರೆಸ್ ಆಲ್ರೆಡಿ ಹಾಕಿದ್ದೀನಿ. ಅದು ವಿಡಿಯೋ ಕೂಡ ನಾನಿಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೀವು ಹೋಗಿ ನೋಡ್ಬೋದು, ಲಿಂಕ್ ಹಾಕಿರ್ತೀನಿ. ಬನ್ನಿ ಈಗ ಪ್ಯಾಕಿಂಗ್ ಎಲ್ಲ ಹೇಗೆ ಮಾಡ್ತಾಯಿದ್ದೀವಿ ಅಂತ ನೋಡೋಣ. ಆ್ಯಂಡ್ ಒನ್ ಮೋರ್ ಸ್ಯಾಡ್ ನ್ಯೂಸ್ ಅಂದರೆ ನನ್ನ ಫ್ರೆಂಡ್ ಸಿಂಚನ ಔಟ್ ಆಫ್ ಕಂಟ್ರಿ ಹೋಗ್ತಿದ್ದಾಳೆ. ಅವತ್ತಿನ ದಿನ ನಾನು ಇಲ್ಲಿರಲ್ಲ. ಸೊ ಅವಳಿಗೆ ಇವತ್ತೇ ನಾನೆಲ್ಲ ಗಿಫ್ಟ್ ಎಲ್ಲ ಕೊಟ್ಬಿಟ್ಟೆ. ಅವಳು ಹೋಗೋ ದಿನ ನಾನಿರಲ್ಲ. ಆ್ಯಂಡ್ ಅವಳು ಇಲ್ಲೇ ಇದ್ದಾಳೆ ನನ್ನ ಜೊತೆ. ನನಗೆ ಪ್ಯಾಕಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾಳೆ. ನಾನು ಅವಳಿಗೆ ಹೆಲ್ಪ್ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಅವಳು ಸ್ಟಡೀಸ್ ಮೇಲೆ ಅಬ್ರಾಡ್ಗೆ ಹೋಗ್ತಿದ್ದಾಳೆ. ನಾನೇನಕ್ಕೆ ಹೋಗ್ತಾಯಿದ್ದೀನಿ ಅಂದರೆ, ನಾನು ಕೇಕ್ದು ಮಾಸ್ಟರ್ ಕ್ಲಾಸ್ ಕಲಿಯೋಕ್ಕೆ ಹೋಗ್ತಾಯಿದ್ದೀನಿ ಮಂಗಳೂರಲ್ಲಿ 15 ಡೇಸ್. ಸೊ ಅದಕ್ಕೋಸ್ಕರ ನಾನು ಇರಲ್ಲ. ಬನ್ನಿ ಈಗ ಪ್ಯಾಕಿಂಗ್ ಹೇಗೆ ಮಾಡ್ತಾಯಿದ್ದೀನಿ ಅಂತ ನೋಡೋಣ. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ 2025 ನಿಮಗೆಲ್ಲ ಹೆಲ್ತ್, ವೆಲ್ತ್, ಪ್ರಾಸ್ಪರಿಟಿ ಎಲ್ಲ ಸಿಗಲಿ. ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಜಾಸ್ತಿನೇ ಆಗಲಿ. ಲಾಸ್ಟ್ ವರ್ಷ ಏನೇನು ಆಗಿಲ್ಲ ಅದು ಈ ವರ್ಷ ಡಬಲ್ ಆಗಲಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್. ನಾವು ಫುಲ್ ಇಲ್ಲೆಲ್ಲ ಹಡ್ಕೊಂಡಿದ್ದೀವಿ. ಆ್ಯಂಡ್ ನಂಗೆ ಪ್ಯಾಕಿಂಗ್ ಹೆಲ್ಪ್ ಮಾಡ್ತಾರೆ ಸಿಂಚನ. ಮಿಸ್ ಯು. ಐ ಮಿಸ್ ಯು ಟು ಗೈಸ್. ಅವಳು ನನ್ನನ್ನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಎಂಡ್ ಆಫ್ ದ ಮೂಮೆಂಟ್ ಅಲ್ಲಿ ಕೈ ಕೊಟ್ಲು. ನಂಗೆ ಗೊತ್ತಿರಲಿಲ್ಲ ಅದೇ ದಿನ ನಿಂಗೆ ವೀಸಾ ಬರುತ್ತೆ, ಅದೇ ದಿನ ನಿಂಗೆ ಟಿಕೆಟ್ ಬುಕ್ ಆಗಿರುತ್ತೆ ಅಂತ. ಇಟ್ಸ್ ಓಕೆ. ಬಟ್ ಸ್ಕಾಟ್ಲ್ಯಾಂಡ್ಗೆ ಬಂದು ಮೀಟ್ ಆಗ್ತೀನಿ. ವೇಟ್ ಮಾಡ್ತಿರ್ತೀನಿ. ನೀನು ಅಲ್ಲೋಗಿ ಸೆಟಲ್ ಆಗೋ ಎಲ್ಲ. ಆ್ಯಂಡ್ ನಾವು ಏನೇನು ಕ್ಯಾರಿ ಮಾಡ್ತಾಯಿದ್ದೀನಿ ಅಂದರೆ ಟವಲ್ಸ್, ಜೀನ್ಸ್ ಆ್ಯಂಡ್ ಟ್ರೌಸರ್ಸ್, ನೈಟ್ ಡ್ರೆಸ್, ಮತ್ತು ಇಲ್ಲೆಲ್ಲ ಟಾಪ್ಸ್ ಇದೆ. ಈ ಸೂಟ್ ಕೇಸ್ ಕ್ಯಾರಿ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಕಂಪನಿ ಬ್ಯಾಗ್, ಲ್ಯಾಪ್ಟಾಪ್, ನಾನು ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೀನಿ ಅಷ್ಟು ದಿನ. ಸೊ ಇವಾಗ ಇದನ್ನೆಲ್ಲ ಇಲ್ಲಿ ಎತ್ತಿಟ್ಕೊಂಡು ನಾನು ಅರ್ಲಿ ಮಾರ್ನಿಂಗ್ ನೋಡ್ತಾಯಿದ್ದೀನಿ. ಅರ್ಲಿ ಮಾರ್ನಿಂಗ್ ಗೊತ್ತಿಲ್ಲ ನಾನು ಎಷ್ಟು ಗಂಟೆ ಎದ್ದೇಳ್ತೀನಿ, ಅಷ್ಟು ಗಂಟೆ ಬಸ್ಸಲ್ಲಿ ಹೋಗ್ತೀನಿ. ಇವಾಗ ಟೈಮ್ ಬಂದು ಐ ಥಿಂಕ್ 1 o'clock ಆಗಿದೆ ಅನ್ಸುತ್ತೆ. ಸೊ ಎಲ್ಲ ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ಇವೆಲ್ಲ. ಈಗ ನಾವು ಏನೇನು ಬೇಕೋ ಎಲ್ಲ ತೊಗೊಂಡು ಬಂದು, ನನಗೆ ಹೆಡ್ಡೇಕ್ ಎಲ್ಲ ಬರುತ್ತೆ, ಅದಕ್ಕೆಲ್ಲ ಟ್ಯಾಬ್ಲೆಟ್ಸು ಅದಕ್ಕೆಲ್ಲ ತೊಗೊಂಡು ಬಂದು ಇವಾಗ ಪ್ಯಾಕಿಂಗ್ ಸ್ಟಾರ್ಟ್. ಬನ್ನಿ ಮಾಡೋಣ. ಆಫೀಸ್ ಥಿಂಗ್ಸ್, ಲ್ಯಾಪ್ಟಾಪ್, ಸೊ ನಾನು ಕೆಲಸ ಮಾಡ್ಕೊಂಡು ಹೋಗಿ ಮಾಡಿದ್ದು. ಆ್ಯಂಡ್ ಮೈ ಆಫೀಸ್ ಹೆಡ್ಫೋನ್ಸ್ ನೋಡಿ OnePlus ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಇದು ಇರಲಿ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ. ಆ್ಯಂಡ್ ಮೈ ಬುಕ್, ಲಿಟಲ್ ಥಿಂಗ್ಸ್ ಇನ್ ಲೈಫ್. ನಾನು ನೋಟ್ಸ್ ಬರ್ಕೊಳಕ್ಕೆ ಬೇಕು. ಇವು 24. ಹಲೋ, ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಮೌಸ್, ಚಾರ್ಜರ್, scrunchies, wallet. ಗೈಸ್ ಈ ಕಡೆ ಟಾಪ್ಸು, ನೈಟ್ ಡ್ರೆಸ್, ಟವಲ್ಸ್ ಎಲ್ಲ ಇದೆ. ಆಮೇಲೆ ಇಲ್ಲಿ ಟಾಯ್ಲೆಟರೀಸ್, ಮೇಕಪ್ ಐಟಮ್ಸ್, ಟಿಶ್ಯೂ, ಇಲ್ಲಿ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್, ಕ್ರೀಮು, ನಂದು 2 ಸನ್ಗ್ಲಾಸು, ಇದೊಂದು ಆಮೇಲೆ ಟ್ರೈಪಾಡ್ ಆಬ್ವಿಯಸ್ಲಿ. ಸೊ ಈ ಕಡೆ ಇದೆಲ್ಲ ಇಟ್ಕೊಂಡಿದ್ದೀವಿ. ಆ್ಯಂಡ್ ಈ ಕಡೆ ನಂದು ಲ್ಯಾಪ್ಟಾಪ್ ಬ್ಯಾಗ್, ಅಲ್ಲಿ ಲ್ಯಾಪ್ಟಾಪ್ ಚಾರ್ಜರ್, ಫೋನ್ ಚಾರ್ಜರ್, ಟ್ಯಾಬ್ ಚಾರ್ಜರ್, ಆ್ಯಂಡ್ ಒಂದು ಹ್ಯಾಟು. ಮಂಗಳೂರು ತುಂಬ ಬಿಸಿಲು ಇರುತ್ತೋ ಚಳಿ ಇರುತ್ತೋ ನನಗೂ ಗೊತ್ತಿಲ್ಲ. ಸೊ ಯಾವ್ಯಾವ ಥರ ಔಟ್ಫಿಟ್ ಬೇಕೋ
ಔಟ್ಫಿಟ್ ಎಲ್ಲ ಎತ್ಕೊಬೇಕು ಆ್ಯಂಡ್ ಜಾಕೆಟ್ ಒಂದು ಎತ್ಕೊಬೇಕು. ಸೊ ಪ್ಯಾಕಿಂಗ್. ಆ್ಯಂಡ್ ನಾನು ಇಲ್ಲಿಂದ ಹೋಗ್ತೀನಿ ಆ್ಯಂಡ್ ನನ್ನ ಫ್ರೆಂಡ್ ಸಕಲೇಶ್ಪುರದಿಂದ ನನ್ನ ಜೊತೆ ಜಾಯಿನ್ ಆಗ್ತಾಳೆ. ಸೊ ಅಯ್ಯೋ ಏನೇನೋ ಮಾತಾಡ್ತಾ ಇದೀನಿ, ನನಗೂ ಗೊತ್ತಿಲ್ಲ. ಯಾಕಂದ್ರೆ ಟೈಮ್ ಬಂದು 2:30ನಾ. 2:30 ಏನಾಗಿದೆ ನಮಗೂ ಗೊತ್ತಿಲ್ಲ. ಬೆಳಗ್ಗೆನೆ ನಾನು ಹೋಗ್ಬೇಕು. ಸೊ ಇಷ್ಟೆಲ್ಲ ಪ್ಯಾಕ್ ಮಾಡ್ಕೊಂಡಿದೀವಿ ಆ್ಯಂಡ್ ಅಲ್ಲಿ ಹೋಗಿದ ತಕ್ಷಣ ನಾನು ತೋರಿಸ್ತೀನಿ ಅಲ್ಲಿ ಹೆಂಗಿದೆ ಏನೇನು ಅಂತ. ನನಗೂ ಗೊತ್ತಿಲ್ಲ. ಮಂಗ್ಳೂರ್ಗೆ ಹೋಗಿದ್ದೀನಿ, ಬಟ್ 10 days 15 days ಇರೋ ಥರ ಎಲ್ಲ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಇಷ್ಟು ಲಗೇಜ್ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಏನು ಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಆಲ್ಮೋಸ್ಟ್ ಎತ್ಕೊಂಡಿದ್ದೀನಿ. ಆ್ಯಂಡ್ ಅಲ್ಲಿ ನಾವೇ ಕುಕ್ ಮಾಡಿಕೊಂಡು ಊಟ ಮಾಡೋದು. ಬಿಕಾಸ್ ಅಲ್ಲಿ ಫುಡ್ ಹೆಂಗಿರುತ್ತೋ ಏನೋ ನಮಗೂ ಗೊತ್ತಿಲ್ಲ. ನಾವು Airbnb ಬುಕ್ ಮಾಡಿದ್ದೀವಿ ಫಾರ್ 15 days. ನೋಡ್ಬೇಕು ಹೆಂಗಿರುತ್ತೆ ಏನು ಅಂತ. ಮತ್ತೆ ನನ್ನ ಹಸ್ಬೆಂಡ್ ಕೇಳೋಣ ಬನ್ನಿ, ಅವನಿಗೆ ಹೆಂಗ್ ಅನಿಸ್ತಾ ಇದೆ, ನನ್ನ ಎಷ್ಟು ದಿನ ಬಿಟ್ಟಿರ್ತಾನ ಏನು ಅಂತ ಅವನ್ನ ಮಾತಾಡ್ಸೋಣ ಅಂತ. ಇವಾಗ ಬನ್ನಿ ಹೋಗೋಣ. ಹಾಯ್. ಹಾಯ್. ನಾನು ಹೋಗ್ತಾ ಇದ್ದೀನಲ್ಲ, ಹೇಗೆ ಅನಿಸ್ತಾ ಇದೆ? ಹೋಗ್ತಾ ಇದ್ದೀನಿ. ಹೋಗಿ ಬಾ 15 days. ನಂಗೆ ಗೊತ್ತು ನಿಂಗೆ ಖುಷಿ ಆಗ್ತಾ ಇದೆ ಅಂತ. ಸ್ಕಿಲ್ಡ್ ಬೇಕಾರಾಗಿ ಬಾ, ವಾಪಸ್ ಬರ್ತಾ ಹಂಗೆ ಕಂಟಿನ್ಯೂ ಮಾಡೋದನ್ನ. ಓಕೆ, ಅದನ್ನ ಡ್ರಾಪ್ ಮಾಡ್ಬೇಡ. ಮತ್ತೆ ಜೋಶ್ ಅನದರ್ 15 days ಅಂಡ್ ಸ್ಲೋ ಡೌನ್ ಅಲ್ಲ, ಬಿಸಿ ಲೈಫ್ ಅಷ್ಟೇ. ಇವಾಗ 15 days ಮಾಸ್ಟರ್ ಕೋರ್ಸ್ ಅಲ್ಲಿ ಎಲ್ಲ ಕಲ್ತ್ಕೊಂಡ್ ಎಲ್ಲ ನಮ್ ಬ್ಯಾಚ್ ಅಲ್ಲಿ ಇರೋರ್ದು ಎಲ್ಲಾರ್ದು ಕೇಕ್ ನಿನ್ನ ಹತ್ರನೇ ಆರ್ಡರ್ ಕೊಡ್ಬೇಕು. ಆ ತರ ಲೆವೆಲ್ ಸ್ಕಿಲ್ಡ್ ಅಂಡ್ ಎಕ್ಸ್ಪೀರಿಯನ್ಸ್ಡ್ ಆಗ್ಬಿಡ್ಬಾ. ನಿಂಗೆ ಏನ್ ಅನ್ಸ್ತಾ ಇದೆ ಕಲಿತಾ ಇರೋದು? ಆಡೆಡ್ ಕೋರ್ಸ್ ಈಸ್ ಆಲ್ವೇಸ್ ಗುಡ್ ಫಾರ್ ಲೈಫ್. ಸೊ ನೀನ್ ಮಾಡ್ತಾ ಇರೋದು ಗುಡ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಮಾಸ್ಟರ್ ಕೋರ್ಸ್. ಹೋಗ್ಬಿಡ್ಬಾ. ಬಾಯ್. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಶುಭರಾತ್ರಿ. ಅದೇನೋ ಹೇಳ್ತಿದ್ದಲ್ಲ, ಹೇಳು ನೀನು. ನೀನು ಬೇರೆಯವರು ಕಲಿಯುವುದನ್ನು ನೋಡಿ ಟೀ ಹುರ್ಕೋಬೇಡ. ನಿನಗೆ ಶುಭವಾಗಲಿ. ಶುಭರಾತ್ರಿ. ಮಾಡು, ನಂಗೆ ಬಾಯ್ ಮಾಡು. ಬಾಯ್ ಚಂದನ, ಆಲ್ ದ ಬೆಸ್ಟ್. ಬಾಯ್ ಮಾಡು. ಅವಳ ಹತ್ರನೇ ಬಾಯ್. ಟೇಕ್ ಕೇರ್. ಚೆನ್ನಾಗಿ ಓದಿ ಒಳ್ಳೆ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತಗೋಬಾ, ಆಯ್ತಾ? ಆ್ಯಂಡ್ ನಿಂಗೂ ಬಾಯ್, ಆಲ್ ದ ಬೆಸ್ಟ್. ಕೋರ್ಸ್ ಚೆನ್ನಾಗಿ ಮುಗಿಸ್ಕೊ. 1 ವರ್ಷ ಅಥವಾ 2 ವರ್ಷ ಆದ್ಮೇಲೆ ಮೀಟ್ ಆಗೋಣ. ಅವಾಗ ನಾನು ನಿಂಗೆ ಕೇಕ್ ಮಾಡ್ಕೊಡ್ತಿದ್ದೆ. ಬಾಯ್. ಟೇಕ್ ಕೇರ್. ಬಾಯ್. ಲವ್ ಯು. ವಿಚು ಜರ್ನಿ ಬಾನ್ ವೋಯೇಜ್. ಚೆನ್ನಾಗಿ ಓದಿ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಬಾ. ಥ್ಯಾಂಕ್ ಯು. ನೀನು ಅಷ್ಟೇ ಚೆನ್ನಾಗಿ ಅಲ್ಲಿ ಹೋಗಿ ಚೆನ್ನಾಗಿ ತಿನ್ನು, ಸ್ವಲ್ಪ ದಪ್ಪ ಆಗು. ನಿನಗೆ ಕಾಲ್ ಮಾಡೋದು. ಕೆನ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ಮೀ ಹೌ ಟು ಕುಕ್ ಅಂತ. ನೀನು ಚೆನ್ನಾಗಿರೋ, ಹುಷಾರಾಗಿರೋ. ಬಟ್ ಐ ಮಿಸ್ ಯು ಟು. ಲವ್ ಯು. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಬಾಯ್. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಲರ್ನಿಂಗ್ ನೆವರ್ ಎಂಡ್ಸ್ ಅಂತಾರಲ್ಲ, ಅದು ನನಗೆ ತುಂಬ ಇಷ್ಟವಾಗಿರೋ ಕೋಟ್. ಬಿಕಾಸ್ ನಾವು ಎಷ್ಟೇ ಕಲ್ತರೂ ಮತ್ತೆ ಕಲಿಬೇಕು ಅಂತ ಅನ್ಸುತ್ತೆ. ಒಂದ್ಸತಿ ನಾವು ಕಲ್ತು ಅದ್ರ ರುಚಿ ನೋಡಿದ್ಮೇಲೆ ನಮ್ಗೆ ಅದ್ರ ಮೇಲೆ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಆಗುತ್ತೆ. ನಂಗೆ ಬೇಕಿಂಗಲ್ಲಿ ಹಾಗೆ ಆಗಿದ್ದು. ನಂಗೆ ಮತ್ತೆ ಕಲಿಬೇಕು ಅಂತ ಅನಿಸ್ತಾಯಿತ್ತು. ನೀವು ಕೇಳ್ಬೋದು ವೈ ನಾಟ್ ಇನ್ ಬ್ಯಾಂಗ್ಳೂರ್ ಅಂತ. ಬ್ಯಾಂಗ್ಳೂರಲ್ಲಿ ಐ ಡೋಂಟ್ ಥಿಂಕ್ ಕ್ವಾಲಿಟಿ ಎಜುಕೇಷನ್ ಈ ಬೇಕಿಂಗ್ ಇಂಡಸ್ಟ್ರಿಲಿ ಕ್ವಾಲಿಟಿ ಎಜುಕೇಷನ್ ಕೊಡ್ತಾರೆ ಅಂತ ಅನ್ಸಲ್ಲ. ಬಿಕಾಸ್ ನಾನು ತುಂಬ ಎನ್ಕ್ವೈರ್ ಮಾಡಿದ್ದೀನಿ. ದೇ ಲಾಸ್ಟ್ ಲ್ಯಾಕ್ಸ್ ಟುಗೆದರ್, ಬಟ್ ಐ ಡೋಂಟ್ ನೋ ವೆದರ್ ದಿಲ್ ಟೀಚ್ ನೈಸ್ಲಿ ಆರ್ ನಾಟ್. ಸೊ ನಾನು ಫಸ್ಟ್ ಬೇಕಿಂಗ್ ಕೋರ್ಸ್ ಕಲ್ತಿದ್ದು ಮೈಸೂರಲ್ಲಿ. ಇವಾಗ ಸೆಕೆಂಡ್ ಒನ್ ಕಲ್ತಿರೋದು ಮಂಗಳೂರಲ್ಲಿ. ಸೊ ನನಗೆ ಒಂದು ವೆಕೇಷನ್ ಥರನೂ ಆಗುತ್ತೆ ಆ್ಯಂಡ್ ನಂಗೆ ಒಂದು ಚೇಂಜ್ ಇರುತ್ತೆ. ಆ್ಯಂಡ್ ಸೊ ಕಷ್ಟಪಟ್ರೇ ಒಂದಲ್ಲ ಒಂದಿನ ನಾವು ಎಲ್ಲನೂ ಅಚೀವ್ ಮಾಡಿ, ಎಲ್ಲನೂ ಓವರ್ಕಮ್ ಮಾಡಿ ನಮ್ಮದು ಅಂತ ಒಂದು ಅಚೀವ್ಮೆಂಟ್ ಇಟ್ಕೊಳ್ಳೋಕ್ಕಾಗೋದು. ನನ್ನ ಹಸ್ಬೆಂಡು ಅಷ್ಟೇ, ಅವನು ಯಾವತ್ತೂ ಸುಮ್ಮನೆ ಇರಲ್ಲ. ಅವನು ಯಾವಾಗಲೂ ಏನಾದರೂ ಓನ್ ಮಾಡಬೇಕಂತ, ಅವನು ತುಂಬ ಬಿಸ್ನೆಸ್ ಅದು ಇದು, ಈಸ್ ಇನ್ ಟು ಬಿಸ್ನೆಸ್. ಸೊ ನಾನು ನಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕಂತ ಐ ಆಮ್ ವರ್ಕಿಂಗ್ ಆನ್ ಇಟ್. ಸೊ ಡೆಫಿನೆಟ್ಲಿ ನಂದು ಅಂತ ಒಂದು ಬ್ರ್ಯಾಂಡ್ ಆಗೇ ಆಗುತ್ತೆ. ಅದನ್ನು ನಾನು ಮಾಡ್ತೀನಿ. ಅದು ಯಾವ ಏಜಲ್ಲಾದರೂ ಪರವಾಗಿಲ್ಲ, 30 ಆದರೂ ಪರವಾಗಿಲ್ಲ, 40 ಆದರೂ ಪರವಾಗಿಲ್ಲ. ನನ್ನದೇ ಅದು ಅಂತ ಒಂದು ಫ್ಯಾಷನ್ ಬ್ರ್ಯಾಂಡ್, ಒಂದು ಫುಡ್ ಬ್ರ್ಯಾಂಡ್ ಮಾಡ್ತೀನಿ.
ಸೊ ಅದಕ್ಕೆ ಬೇಕಾಗಿರೋ ಸಪೋರ್ಟ್ ಎಲ್ಲನೂ ನಂಗೆ ಸಿಗ್ತಾ ಇದೆ. ಸೊ ಇಟ್ಸ್ ಮೈ ಟೈಮ್ ಟು ಡೂ ಎವ್ರಿಥಿಂಗ್. ಸೊ ನೀವು ಅಷ್ಟೇ ಏನಾದರೂ ಕಲಿಬೇಕು ಅಥವಾ ಏನಾದರೂ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಪೋಸ್ಟ್ಪೋನ್ ಮಾಡಬೇಡಿ. ಇಟ್ಸ್ ನೆವರ್ ಟು ಲೇಟ್. ನನ್ನ ಕೇಳೋದಾದರೆ ಮದುವೆ ಆದಮೇಲೆ ಅದು ಮಾಡಬಾರ್ದು, ಅಥವಾ ಮದುವೆ ಮುಂಚೆನೇ ಕಲಿಬೇಕಿತ್ತು, ಮದುವೆ ಆದಮೇಲೆ ಕಲಿಬಾರ್ದು, ಅಥವಾ ಮಗು ಆದಮೇಲೆ ಕಲಿಬಾರ್ದು, ಅದೆಲ್ಲ ಏನೂ ಇಲ್ಲ. ಯಾವ ಏಜಲ್ಲಾದರೂ ನಿಮಗೆ ಕಲಿಬೇಕು ಅನಿಸಿದ್ರೆ ದಯವಿಟ್ಟು ಕಲೀರಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಂದು ಕ್ಲಾಸಸ್ ಡೇ ವ್ಲಾಗ್ಸು ಮತ್ತು ಅಲ್ಲಿ ಹೋಗುವಾಗ ಎಲ್ಲನೂ ವ್ಲಾಗ್ಸ್ ಮಾಡ್ತಾಯಿರ್ತೀನಿ. ಆ್ಯಂಡ್ ನನ್ನ ವೆಡ್ಡಿಂಗ್ಸ್ದು ನಿಮ್ಗೆ ಏನೇ ಕ್ವಶನ್ ಇದ್ದರೂ ನೀವು ಕಮೆಂಟ್ ಮಾಡಿ, ನಾನು ಪಕ್ಕ ಆನ್ಸರ್ ಮಾಡ್ತೀನಿ. ನಾನು ಬ್ಯುಸಿ ಇದ್ದರೂ ಕೂಡ ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಅದನ್ನು ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ ಇದ್ರ ಜೊತೆನೇ. ಸೊ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಚಂದನಾ ರಾಜ್. ಲಾಟ್ಸ್ ಆಫ್ ಲವ್. ಬಾಯ್.